ಎಲ್ರಿಗೂ ನಮಸ್ತೆ. ಪ್ರೀತಿಯ ಸ್ನೇಹಿತರೆ, ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಪ್ರಥಮವಾಗಿ ಕಲಾ ವಿಭಾಗಕ್ಕೆ ಜಾಯಿನ್ ಆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೀವು ಈಗಾಗಲೇ SLC ಮುಗಿಸಿ ಕಾಲೇಜು ಹಂತಕ್ಕೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಪ್ರವೇಶಗಳನ್ನು ಪಡೆದಿದ್ದೀರಾ. ಕಾಲೇಜಿಗೆ ಸೇರುವಾಗ ನೀವು ಯಾವುದು ಆಯ್ಕೆ ಮಾಡಿಕೊಳ್ಳಬೇಕಾ ಅನ್ನುವಂಥ ವಿಚಾರ ನಿಮ್ಮ ಮನಸ್ಸಿಗೆ ಬಂದಾಗ ನೀವು ಕಲಾ ವಿಭಾಗವನ್ನು ಆಯ್ಕೆ ಮಾಡಿದ್ದೀರಾ. ವಿದ್ಯಾರ್ಥಿಗಳೇ, ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನೀವು ಕಲಾ ವಿಭಾಗಕ್ಕೆ ಇವತ್ತು ಸೇರಿದ್ದೀರಿ. ಕಲಾ ವಿಭಾಗದಲ್ಲಿ ಅಧ್ಯಯನ ಮಾಡಿದರೆ ನಿಜವಾಗಿಯೂ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಹಲವಾರು ಅವಕಾಶಗಳು ಬರ್ತದೆ. ಅದು ಸರ್ಕಾರಿ ಹುದ್ದೆಗಳಿರ್ಬೋದು, ಖಾಸಗಿ ಹುದ್ದೆಗಳಿರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು ಕಲಾ ವಿಭಾಗದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಮಗದೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕಲಾ ವಿಭಾಗದಲ್ಲಿ ನೀವು ಏನೆಲ್ಲ ಅಧ್ಯಯನ ಮಾಡ್ತೀರಾ ಅನ್ನುವುದನ್ನು ಸ್ಥೂಲವಾಗಿ ನಾನು ಹೇಳ್ತೇನೆ. ನಿಮಗೆಲ್ರಿಗೂ ಈಗ ಗೊತ್ತಿದೆ ನೀವು ಯಾವ ಸಬ್ಜೆಕ್ಟ್ಗಳನ್ನು ಅಧ್ಯಯನ ಮಾಡ್ತೀರಾ ಅಂತೇಳಿ. ಕಲಾ ವಿಭಾಗಕ್ಕೆ ಸೇರಿದಂಥ ವಿದ್ಯಾರ್ಥಿ 2 ಲ್ಯಾಂಗ್ವೇಜ್ಗಳನ್ನು ಅಧ್ಯಯನ ಮಾಡಬೇಕು. ಒಂದು ಕನ್ನಡ, ಇಂಗ್ಲೀಷ್, ಅಥವಾ ಹಿಂದಿ ಇರ್ಬೋದು, ಇನ್ನು ಕೆಲವು ಕಡೆ ಸಂಸ್ಕೃತ ಇರ್ಬೋದು. ಆಮೇಲೆ 4 ಆಪ್ಷನಲ್ ಐಚ್ಛಿಕ ಸಬ್ಜೆಕ್ಟ್ಗಳನ್ನು ನೀವು ಅಧ್ಯಯನ ಮಾಡಬೇಕು. ಅದು ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಇರ್ಬೋದು, ಇತಿಹಾಸ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ ಇರ್ಬೋದು, ಅಥವಾ ಕೆಲವು ಕಡೆ ಸೈಕಾಲಜಿ ಇರ್ಬೋದು, ಇನ್ನು ಕೆಲವು ಕಡೆ ಎಜುಕೇಷನ್ ಇರ್ಬೋದು, ಇನ್ನು ಕೆಲವು ಕಡೆ ಜಾಗ್ರಫಿ ಇರ್ಬೋದು. ಹೀಗೆ ಬೇರೆ ಬೇರೆ ಆಪ್ಷನ್ಗಳಿರುತ್ತದೆ. ಸಾಮಾನ್ಯವಾಗಿ ಕಲಾ ವಿಭಾಗದಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಇವುಗಳು ಹೆಚ್ಚಾಗಿ ಬರುವಂಥ ವಿಷಯಗಳು. ಈಗ ನಾನು ನಿಮಗೆ ಬೋಧನೆ ಮಾಡುವಂಥ ವಿಷಯ ರಾಜ್ಯಶಾಸ್ತ್ರ. ನನ್ನ ಹೆಸರು ಚಂದ್ರನಾಥ ಎಂ ಅಂತೇಳಿ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಸರಕಾರಿ ಪದವಿ ಪೂರ್ವ ಕಾಲೇಜು ಚೇಳಾರ್ ಇಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸ ಮಾಡ್ತಿದ್ದೇನೆ. ನಿಮಗೆ ನಾನು ಬೋಧನೆ ಮಾಡುವಂಥ ವಿಷಯ ನಾನು ಈಗಾಗಲೇ ಹೇಳಿದೆ, ರಾಜ್ಯಶಾಸ್ತ್ರ ಅನ್ನುವಂಥದ್ದು. ನೀವು ರಾಜ್ಯಶಾಸ್ತ್ರ ಅಥವಾ ಪೊಲಿಟಿಕಲ್ ಸೈನ್ಸ್ ಇದರ ಬಗ್ಗೆ ಹಿಂದಿನ ತರಗತಿಗಳಲ್ಲಿ ಅಧ್ಯಯನ ಮಾಡಿದ್ದೀರಾ. ಸೋಷಿಯಲ್ ಸೈನ್ಸಲ್ಲಿ ಸಮಾಜ ವಿಜ್ಞಾನದಲ್ಲಿ ನೀವು ಇತಿಹಾಸ, ಭೂಗೋಳ ಅಥವಾ ಸಿವಿಕ್ಸ್, ಪೌರನೀತಿ ಅಂತ ಹಿಂದೆ ಇದ್ದರೆ, ಈಗ ರಾಜ್ಯಶಾಸ್ತ್ರ ಅನ್ನುವಂತಹ ಒಂದು ವಿಭಾಗವೇ ಸಮಾಜ ವಿಜ್ಞಾನದಲ್ಲಿ ಬರ್ತದೆ. ಸೊ ರಾಜ್ಯಶಾಸ್ತ್ರದಲ್ಲಿ ನೀವು ಈಗಾಗಲೇ ಬೇರೆ ಬೇರೆ ವಿಷಯಗಳನ್ನು ಹಿಂದಿನ ಕ್ಲಾಸ್ನಲ್ಲಿ ಸ್ವಲ್ಪ ಸ್ವಲ್ಪ ಅಧ್ಯಯನ ಮಾಡಿದ್ದೀರಾ. ಈಗ ಕಾಲೇಜು ಹಂತದಲ್ಲಿ ಕಲಾ ವಿಭಾಗದಲ್ಲಿ ಈ ರಾಜ್ಯಶಾಸ್ತ್ರವನ್ನು ಒಂದು ವಿಷಯವಾಗಿ ನೀವು ಸಂಪೂರ್ಣವಾಗಿ ಅದನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡುವಂಥದ್ದೇ ಈ ಪಾಠದಲ್ಲಿ ನಾವು ಅಥವಾ ಈ ರಾಜ್ಯಶಾಸ್ತ್ರದಲ್ಲಿ ನಾವು ಬೋಧನೆ ಮಾಡ್ತೇವೆ. ಸೊ ಏನೆಲ್ಲ ಅಧ್ಯಯನ ರಾಜ್ಯಶಾಸ್ತ್ರ ಯಾಕೆ ಅಧ್ಯಯನ ಮಾಡಬೇಕು? ರಾಜ್ಯಶಾಸ್ತ್ರ ಅಧ್ಯಯನ ಮಾಡೋದರಿಂದ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಏನು ಅದರ ಅನುಕೂಲ, ಅದರಿಂದ ಉಪಯೋಗ ಏನಾಗ್ತದೆ ಅಂಥೇಳಿ ಮುಂದೆ ನೀವು ತಿಳ್ಕೊಳ್ತಾ ಹೋಗ್ತೀರಾ. ಸೊ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು ಬಿಕಾಸ್ ಯು ಹ್ಯಾವ್ ಆಪ್ಟೆಡ್ ಆರ್ಟ್ಸ್. There are various opportunities are available even for art students. You can serve in different fields. You can go for central government jobs, you can join for state services, or you can serve in the various other fields, like you can join politics, or you can become a journalist, or you can become you can become an administrator. So there are plenty opportunities are there even in the arts. So those who are joined for arts, what are the subjects you are going to study? Mainly there are 2 languages are there. One is
English and another Kannada, or it may be Sanskrit, or it may be other language like Malayalam, Arabic, like that. Optional subjects in the arts stream, you are studying about history, you study economics, you also study about sociology and political science. Now, today I am taking the classes for first PUC about political science. So, I will take classes about political science. Now, what are we going to study in political science? In political science, first chapter, that is political science as a discipline. Political science as a discipline, under that we are studying about the meaning, nature and scope. The meaning of political science, nature of political science and scope of political science. Then the second part in the first chapter itself, you also study about the relevance of the study of political science in contemporary world. So, why we should study political science? What is the necessity of studying political science? What is the significance of studying political science? That also we discuss in the second part of the first chapter. So, students, please understand, in the first chapter, so we study about the meaning, nature, scope and the significance of the study of political science. So, in political science, other than this, what else we study? We study about the state, we also study about the various concepts which we may call it as the foundation of the political science. Like we study about sovereignty, we study about law, rights, liberty, equality, about all these concepts. In the third chapter we are studying about the various concepts. We also study about the various forms of governments like democratic government, dictatorships, or we study about the unitary and federal government. Like that, various types of forms of governments we are studying in the fourth chapter. We study about in the fifth chapter, we study about the Indian Constitution, Constitution of India. You might have been studied in the previous classes, maybe either in the 8th or 9th or 10th standard, you might have been studied part of the Indian constitutions. So, in the fifth chapter we study about the Constitution of India, what are the salient features of the Indian Constitution, what do you mean by fundamental rights, how many fundamental rights are given to the Indian citizen, what are the fundamental duties, what do you mean by directive principles of state policy, all that. Then we study about the legislature, the meaning of legislature, and specially we are focusing on the legislature of India, that is parliament, which are the various houses of the parliament, how it composes, what are the various functions of these houses, then what is the state legislature, which are the two chambers of the state legislature, that we study. Then also we study about the executive, the meaning of executive, the importance of the executive, and also we study about the Indian executive. Who are the Indian executives? Like the President of India, Prime Minister of India, Council of Ministers of India, the state legislature like Governor, Chief Ministers, Council of Ministers in the state. Then we study about the another very important the organ of the government, that is judiciary. So, in the 8th chapter we study about the judiciary, the meaning of the judiciary, the importance of the judiciary, and also about the Indian judiciary, about the composition of the Supreme Court of India, jurisdiction of the Supreme Court of India, then composition of high courts and also the jurisdiction of the high courts, the composition of lower courts and other administrative courts which is existing in India. Then in the last chapter we study about the local self governments, or we also call it as democratic decentralizations. How the power was decentralized from the central government to the local level. So, which are the various
local self governments are they are existing, like we have Grama Sabha, Gram Panchayat, Taluk Panchayat, Jilla Panchayat, or it may be in the urban level we have we have town municipalities, city municipalities, corporations, or cantonment boards. So how it composes, what are their functions, all this. So dear students, in the first year we study basically about the various concepts in political science. We are giving importance to the concepts like sovereignty, law, liberty, equality, state. So these are the foundations of political science. So this is total we are studying about 9 ಚಾಪ್ಟರ್ಸ್. ವಿದ್ಯಾರ್ಥಿಗಳೇ, ನಮ್ಮ ರಾಜ್ಯಶಾಸ್ತ್ರದಲ್ಲಿ ನಾವು ಒಟ್ಟು 9 ಯೂನಿಟ್ಗಳಿದೆ ಅಥವಾ 9 ಚಾಪ್ಟರ್ಗಳಿದೆ. ಆ 9 ಚಾಪ್ಟರ್ಗಳನ್ನು ನಾವು ಅಧ್ಯಯನ ಮಾಡ್ತೇವೆ. 2ನೇ ಚಾಪ್ಟರ್ನಲ್ಲಿ ನಾವು ರಾಜ್ಯದ ಬಗ್ಗೆ, 3ನೇ ಚಾಪ್ಟರ್ನಲ್ಲಿ ನಮ್ಮ ರಾಜ್ಯಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು, ಅದು ಪರಮಾಧಿಕಾರ, ಕಾನೂನು ಅಥವಾ ಹಕ್ಕುಗಳು, ಸ್ವಾತಂತ್ರ್ಯ, ಸಮಾನತೆ, ಸೊ ಇವುಗಳ ಬಗ್ಗೆ ಅಧ್ಯಯನ ಮಾಡಿದರೆ, 4ನೇ ಚಾಪ್ಟರ್ನಲ್ಲಿ ನಾವು ಬೇರೆ ಬೇರೆ ರೀತಿಯಾದಂತಹ ಸರಕಾರದ ವಿಧಗಳನ್ನು ಅಧ್ಯಯನ ಮಾಡ್ತೇವೆ. ಅದು ಪ್ರಜಾಪ್ರಭುತ್ವ ಸರ್ಕಾರ ಇರಬಹುದು, ನಿರಂಕುಶ ಸರ್ಕಾರ ಇರಬಹುದು, ಅಥವಾ ಏಕಾತ್ಮಕ ಮತ್ತು ಸಂಯುಕ್ತ ಸರ್ಕಾರ ಇರಬಹುದು, ಅಥವಾ ಪಾರ್ಲಿಮೆಂಟ್ರಿ ಆ್ಯಂಡ್ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಇರಬಹುದು, ಅಂದರೆ ಸಂಸದೀಯ ಮಾದರಿ ಸರ್ಕಾರ ಅಥವಾ ಅಧ್ಯಕ್ಷ ಮಾದರಿ ಸರ್ಕಾರ ಅಂಥೇಳಿ ಬೇರೆ ಬೇರೆ ವಿಧದ ಸರ್ಕಾರಗಳನ್ನು ಅಧ್ಯಯನ ಮಾಡ್ತೇವೆ. ಆಮೇಲೆ 5ನೇ ಚಾಪ್ಟರ್ನಲ್ಲಿ ಏನು ಅಧ್ಯಯನ ಮಾಡ್ತೇವೆ ಅಂತ ಹೇಳಿದರೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತದ ಸಂವಿಧಾನದ ಬಗ್ಗೆ ಅಧ್ಯಯನ ಮಾಡ್ತೇವೆ. ನೀವು ಈಗಾಗಲೇ ನಿಮ್ಮ ಹೈಸ್ಕೂಲ್ ಲೆವೆಲಲ್ಲಿ ಭಾರತದ ಸಂವಿಧಾನದ ಬಗ್ಗೆ ಕೆಲವು ನೀವು ಅಧ್ಯಯನ ಮಾಡಿರ್ಬೋದು. ಭಾರತದ ಸಂವಿಧಾನವನ್ನು ಯಾರು ರಚನೆ ಮಾಡಿದರು, ಭಾರತದ ಸಂವಿಧಾನ ರಚನಾ ಸಭೆಯ ರಚನೆ ಹೇಗಾಯಿತು, ಅದರ ಕಾರ್ಯಗಳು ಏನು, ಭಾರತ ಸಂವಿಧಾನದ ಲಕ್ಷಣಗಳು ಯಾವುದು, ಮೂಲಭೂತ ಹಕ್ಕುಗಳಂದ್ರೇನು, ಮೂಲಭೂತ ಕರ್ತವ್ಯಗಳು ಯಾವುದು, ರಾಜ್ಯ ನಿರ್ದೇಶಕಾತ್ಮಕ ತತ್ವಗಳೇನು, ಸೊ ಇವುಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ಅಧ್ಯಯನ ಮಾಡಿರ್ಬೋದು. ಅದನ್ನು ನೀವು ವಿಸ್ತಾರವಾಗಿ ಈಗ 5ನೇ ಚಾಪ್ಟರ್ನಲ್ಲಿ ನೀವು ಫಸ್ಟ್ PUCಯಲ್ಲಿ ಕಲಿತೀರಾ. ಅದರ ನಂತರ ನಾವು ಏನು ಅಧ್ಯಯನ ಮಾಡ್ತೇವೆ ಅಂತ ಹೇಳಿದರೆ, ಶಾಸಕಾಂಗದ ಬಗ್ಗೆ ಅಧ್ಯಯನ ಮಾಡ್ತೇವೆ. ಶಾಸಕಾಂಗ ಅಂದರೆ ಏನು, ಅದರ ಅರ್ಥ, ಅದರ ಮಹತ್ವ. ಭಾರತದ ಶಾಸಕಾಂಗ ಅಂದರೆ ಯಾವುದು? ಅದು ನಮ್ಮ ಸಂಸತ್ತು. ಆ ಸಂಸತ್ತಿನಲ್ಲಿರುವ 2 ಸದನಗಳು ಯಾವುದು, ಅವುಗಳ ರಚನೆ ಹೇಗೆ ಆಗ್ತದೆ, ಅವುಗಳ ಕಾರ್ಯಗಳೇನು, ಇವುಗಳನ್ನು ಅಧ್ಯಯನ ಮಾಡ್ತೇವೆ. ಅದೇ ರೀತಿ ಅದೇ ಚಾಪ್ಟರಲ್ಲಿ ರಾಜ್ಯ ಶಾಸಕಾಂಗ ಅಂದರೆ ಏನು, ಆ ರಾಜ್ಯ ಶಾಸಕಾಂಗದಲ್ಲಿ ಬರುವಂಥ ಸದನಗಳು ಯಾವುದು, ಅವುಗಳ ರಚನೆ ಹೇಗಾಗ್ತದೆ, ಕಾರ್ಯ, ಸೊ ಇವುಗಳ ಬಗ್ಗೆ ಅಧ್ಯಯನ ಮಾಡ್ತೀರಾ. ಆಮೇಲೆ ನೀವು ನೆಕ್ಸ್ಟ್ ಚಾಪ್ಟ್ರಲ್ಲಿ ಏನು ಅಧ್ಯಯನ ಮಾಡ್ತೀರಾ ಅಂದರೆ, ಕಾರ್ಯಾಂಗದ ಬಗ್ಗೆ ಅಧ್ಯಯನ ಮಾಡ್ತೀರಾ. ನಿಮ್ಗೆ ಗೊತ್ತಿದೆ ಸರ್ಕಾರಕ್ಕೆ 3 ಅಂಗಗಳು ಇದೆ. ಅದು ಯಾವುದಂದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಅದರಲ್ಲಿ 2ನೇ ಅಂಗವಾದಂಥ ಕಾರ್ಯಾಂಗದ ಬಗ್ಗೆ ವಿಸ್ತಾರವಾಗಿ ನೀವು ಅಧ್ಯಯನ ಮಾಡ್ತೀರಾ. ಕಾರ್ಯಾಂಗದ ಅರ್ಥ ಅಂದರೆ, ಕಾರ್ಯಾಂಗ ಅಂದರೆ ಏನು, ಕಾರ್ಯಾಂಗದ ಮಹತ್ವ ಏನು, ಕಾರ್ಯಾಂಗ ಯಾಕೆ ಬೇಕು, ಆಮೇಲೆ ಭಾರತದಲ್ಲಿ ಕಾರ್ಯಾಂಗ ಅಂದರೆ ಯಾರು. ಉದಾಹರಣೆಗಾಗಿ ಭಾರತದಲ್ಲಿ ಕಾರ್ಯಾಂಗ ಅಂತ ಹೇಳಿದರೆ ರಾಷ್ಟ್ರಪತಿ. ಆ ರಾಷ್ಟ್ರಪತಿಯವರ ಚುನಾವಣೆ ಹೇಗೆ ಆಗ್ತದೆ, ರಾಷ್ಟ್ರಪತಿ ಆಗಬೇಕಾದ್ರೆ ಅರ್ಹತೆಗಳೇನು, ರಾಷ್ಟ್ರಪತಿಯವರ ಕಾರ್ಯಗಳೇನು, ಇವುಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ. ಆಮೇಲೆ ನೈಜ ಕಾರ್ಯಾಂಗ, ನಮ್ಮಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿ ಪರಿಷತ್ ಅಥವಾ ಮಂತ್ರಿಮಂಡಲ ಅಂತ ಇದೆ, ಸಚಿವ ಸಂಪುಟ ಅಂತ ಇದೆ. ಅದು ಪ್ರಧಾನಮಂತ್ರಿಯವರು ಹೇಗೆ ನೇಮಕ ಆಗ್ತಾರೆ ಅಥವಾ ಮಂತ್ರಿಮಂಡಲದ ಕಾರ್ಯಗಳೇನು, ಇವುಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ. ಅದೇ ರೀತಿ ರಾಜ್ಯ ಕಾರ್ಯಾಂಗದ ಬಗ್ಗೆಯೂ, ಅದರಲ್ಲಿ ರಾಜ್ಯಪಾಲರು, ಮುಖ್ಯಮಂತ್ರಿ, ಮಂತ್ರಿಮಂಡಲ, ಇವುಗಳ ಬಗ್ಗೆ ಅಧ್ಯಯನ ಮಾಡ್ತೀರಾ. ಆಮೇಲೆ ನೆಕ್ಸ್ಟ್ 3ನೇ ಅಂಗ, ಸರ್ಕಾರದ 3ನೇ ಅಂಗ ಯಾವುದಂತ ಹೇಳಿದರೆ ನ್ಯಾಯಾಂಗ. ಆ ನ್ಯಾಯಾಂಗದ ಬಗ್ಗೆ ಅಧ್ಯಯನ ಮಾಡ್ತೇವೆ. ನ್ಯಾಯಾಂಗದ ಅರ್ಥ, ಅದರ ಮಹತ್ವ, ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ, ಅದು ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್, ಅವುಗಳ ರಚನೆ ಹೇಗೆ ಆಗ್ತದೆ, ಕೆಳ ನ್ಯಾಯಾಲಯಗಳಿರ್ಬೋದು, ಅವುಗಳ ರಚನೆ ಹೇಗೆ ಆಗ್ತದೆ, ಅವುಗಳ ಕಾರ್ಯಗಳೇನು, ಆಡಳಿತಾತ್ಮಕ ಕೆಲವು ನ್ಯಾಯಾಲಯಗಳಿದೆ, ಅವುಗಳ ಕಾರ್ಯಗಳೇನು, ಸೊ ಇವುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಕೊನೆಯ ಚಾಪ್ಟರ್ನಲ್ಲಿ 9ನೇ ಚಾಪ್ಟರ್ನಲ್ಲಿ ನಾವು ಅಧ್ಯಯನ ಮಾಡೋದು ಯಾವುದಂತ ಹೇಳಿದರೆ, ಸ್ಥಳೀಯ ಸರ್ಕಾರಗಳು ಅಥವಾ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಅಂತ ಕರಿತೇವೆ. ಅಂದರೆ ಅಧಿಕಾರವನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಿಂದ ನೇರವಾಗಿ ಜನರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆ, ಅದನ್ನೇ ಅಧಿಕಾರ ವಿಕೇಂದ್ರೀಕರಣ ಅಂತ ಕರಿತೇವೆ.
ಅದರಲ್ಲಿ ನಾವು ಬೇರೆ ಬೇರೆ ಸ್ಥಳೀಯ ಸರ್ಕಾರಗಳು, ನಗರ ಸ್ಥಳೀಯ ಸರ್ಕಾರಗಳು, ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ. ಈ ಗ್ರಾಮೀಣ ಸ್ಥಳೀಯ ಸರ್ಕಾರಗಳಲ್ಲಿ ಗ್ರಾಮ ಪಂಚಾಯತ್, ಗ್ರಾಮ ಸಭೆ ಅಥವಾ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಇವುಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ. ಆಮೇಲೆ ನಗರ ಸ್ಥಳೀಯ ಸರ್ಕಾರಗಳಲ್ಲಿ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಅಥವಾ ಕಂಟೋನ್ಮೆಂಟ್ ಬೋರ್ಡ್ಗಳು. ಸೊ ಇವುಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಪೊಲಿಟಿಕಲ್ ಸೈನ್ಸ್ ಅನ್ನುವಂಥದ್ದು ನೀವು ಆಸಕ್ತಿಯಿಂದ ಕಲಿತರೆ ಅದರಷ್ಟು ಸುಲಭವಾದಂಥ ಸಬ್ಜೆಕ್ಟ್ ಬೇರೆ ಯಾವುದಿಲ್ಲ. ಅದರೊಟ್ಟಿಗೆ ಕೇವಲ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಈ ಸಬ್ಜೆಕ್ಟನ್ನು ಅಧ್ಯಯನ ಮಾಡೋದು ಮಾತ್ರ ಅಲ್ಲ ವಿದ್ಯಾರ್ಥಿಗಳೇ, ಒಬ್ಬ ಉತ್ತಮ ನಾಗರಿಕನನ್ನು ರೂಪಿಸಲಿಕ್ಕೆ ಈ ರಾಜ್ಯಶಾಸ್ತ್ರ ಅನ್ನುವಂಥದ್ದು ಅವನಿಗೆ ಬಹಳ ಮುಖ್ಯವಾಗಿ ಅವನು ಅಧ್ಯಯನ ಮಾಡಬೇಕಾಗ್ತದೆ. ಸೊ ಇದು ನಮ್ಮ ರಾಜ್ಯಶಾಸ್ತ್ರದ ಒಂದು ಸ್ಥೂಲ ಪರಿಚಯ. ನಿಮಗೆ ರಾಜ್ಯಶಾಸ್ತ್ರ ಫಸ್ಟ್ PUCಯಲ್ಲಿ ಏನೆಲ್ಲ ಅಧ್ಯಯನ ಮಾಡ್ತೀರಾ ಅನ್ನೋದರ ಬಗ್ಗೆ ನಾನು ವಿವರಣೆ ನೀಡಿದೆ. ಸೊ ಬಹಳ ಸುಲಭವಾಗಿ, ಬಹಳ ಈಸಿಯಾಗಿ ನೀವು ಅಧ್ಯಯನ ಸಹ ಮಾಡ್ಬೋದು. ಅದೇ ರೀತಿ ಒಳ್ಳೆ ಮಾರ್ಕ್ಸನ್ನು ಪಡೀಬೋದು. ಇದು ನಿಮಗೇನಾಗ್ತದೆ ಅಂತ ಹೇಳಿದರೆ ನಿಮ್ಮ ಫಸ್ಟ್ PUCಯ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಲಿಕ್ಕೆ ಸಹ ನಮ್ಮ ರಾಜ್ಯಶಾಸ್ತ್ರ ಅಧ್ಯಯನ ಬಹಳ ನಿಮಗೆ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ತಾ ನಾನೀಗ ಮೊದಲ ಚಾಪ್ಟರ್ ಪ್ರಾರಂಭ ಮಾಡ್ತೇನೆ. ಅದು ಯಾವುದು ಅಂತೇಳಿದರೆ, ಮೊದಲ ಚಾಪ್ಟರ್ ರಾಜ್ಯಶಾಸ್ತ್ರದಲ್ಲಿ ಮೊದಲ ಅಧ್ಯಾಯ ಯಾವುದು ಅಂತೇಳಿದರೆ ರಾಜ್ಯಶಾಸ್ತ್ರದ ಒಂದು ಅಧ್ಯಯನ. ರಾಜ್ಯಶಾಸ್ತ್ರ ಒಂದು ಅಧ್ಯಯನವಾಗಿ ನಾವು ಮೊದಲ ಚಾಪ್ಟರನ್ನು ಅಧ್ಯಯನ ಮಾಡ್ತೇವೆ. ಇದರಲ್ಲಿ ಏನು ಅಧ್ಯಯನ ಮಾಡ್ತೇವೆ ಅಂತ ಹೇಳಿದ್ರೆ ರಾಜ್ಯಶಾಸ್ತ್ರದ ಅರ್ಥ, ಆಮೇಲೆ ರಾಜ್ಯಶಾಸ್ತ್ರದ ಸ್ವಭಾವ, ಆಮೇಲೆ ರಾಜ್ಯಶಾಸ್ತ್ರದ ವ್ಯಾಪ್ತಿ, ಇವುಗಳನ್ನು ಅಧ್ಯಯನ ಮಾಡ್ತೇವೆ. ಅದೇ ರೀತಿ ಪ್ರಸ್ತುತ ಜಗತ್ತಿನಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಮಹತ್ವ ಏನು, ಯಾಕೆ ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅನ್ನುವಂಥದ್ದನ್ನು ಈ ಸೆಕೆಂಡ್ ಪಾರ್ಟಲ್ಲಿ ಅಧ್ಯಯನ ಮಾಡ್ತೇವೆ. ಸೊ ಇದು ನಮ್ಮ ಫಸ್ಟ್ ಚಾಪ್ಟರ್. ಸೊ ಫಸ್ಟ್ ಚಾಪ್ಟರಲ್ಲಿ ನೀವು ರಾಜ್ಯಶಾಸ್ತ್ರದ ಅರ್ಥ, ಸ್ವಭಾವ, ವ್ಯಾಪ್ತಿ, ಆಮೇಲೆ ರಾಜ್ಯಶಾಸ್ತ್ರ ಪ್ರಚಲಿತ ಜಗತ್ತಿನಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಮಹತ್ವ ಏನು ಅನ್ನೋದರ ಬಗ್ಗೆ ಅಧ್ಯಯನ ಮಾಡ್ತೀರಾ. ವಿದ್ಯಾರ್ಥಿಗಳಿಗೆ, ನೀವು ಸಮಾಜದಲ್ಲಿ ಬೇರೆ ಬೇರೆ ರೀತಿಯಾದಂಥ ಬದಲಾವಣೆಗಳನ್ನು ನೋಡ್ತೀರಾ. ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಾವು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಆಗುವಂತಹ ಘಟನೆಗಳನ್ನು ನಾವು ನೋಡ್ಬೋದು. ಜಗತ್ತಿನ ಯಾವುದೋ ಮೂಲೆಯಲ್ಲಿರುವ ವ್ಯಕ್ತಿಯೊಂದಿಗೆ ನೇರವಾಗಿ ನಾವು ಮಾತನಾಡ್ಬೋದು, ಅಥವಾ ನಾವು ಜಗತ್ತಿನಲ್ಲಿ ಯಾವುದೇ ಮೂಲೆಯಲ್ಲಿರುವಂಥ ಒಂದು ವಸ್ತುವನ್ನು ನಮ್ಮ ಮನೆಗೆ ಕರೆಸಿಕೊಳ್ಬೋದು. ಈ ಬದಲಾವಣೆಗಳೆಲ್ಲ ಹೇಗೆ ಆಗಿದೆ, ಆ ಬದಲಾವಣೆಗೆ ಮೂಲ ಕಾರಣ ಯಾವುದು ಅಂತ ಹೇಳಿದರೆ ವಿಜ್ಞಾನ, ಸೈನ್ಸ್. ಯಾಕೆಂದರೆ ವಿಜ್ಞಾನದಲ್ಲಿ ಬೇರೆ ಬೇರೆ ಆವಿಷ್ಕಾರಗಳಾಗಿ, ಬೇರೆ ಬೇರೆ ಸಂಶೋಧನೆಗಳಾಗಿ ಜಗತ್ತು ಇವತ್ತೇನಾಗಿದೆ ಅಂತ ಹೇಳಿದರೆ ಒಂದು ಗ್ಲೋಬಲ್ ವಿಲೇಜ್ ಅನ್ನುವಂಥದ್ದಾಗಿದೆ, ಜಾಗತಿಕ ಗ್ರಾಮ ಅನ್ನುವಂಥದ್ದು ಆಗಿದೆ. ಸೊ ನಾವು ಜಗತ್ತಿನಲ್ಲಿ ಎಲ್ಲ ಬದಲಾವಣೆಗಳಿಗೆ ಮೂಲ ಕಾರಣ ಯಾವುದು ಅಂತ ಹೇಳಿದರೆ ಅದು ವಿಜ್ಞಾನ. ಈ ಮನುಷ್ಯನ ಸೃಷ್ಟಿ ಹೇಗೆ ಆಯಿತು, ಮನುಷ್ಯನ ಸೃಷ್ಟಿ ಹೇಗಾಯಿತು ಅನ್ನೋದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಹೋದರೆ ಅದಕ್ಕೆ ಬೇರೆ ಬೇರೆ ಸಿದ್ಧಾಂತಗಳು ಬರ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಾವು ಧಾರ್ಮಿಕ ಗ್ರಂಥಗಳನ್ನು ನೋಡುವಾಗ ಬೈಬಲ್ ಒಂದು ರೀತಿಯಾದಂತಹ ಮನುಷ್ಯನ ಸೃಷ್ಟಿ ಹೇಗೆ ಆಯಿತು ಅಂತ ಹೇಳಿದರೆ, ಹಿಂದೂ ಧರ್ಮದ ಗ್ರಂಥಗಳ ಪ್ರಕಾರ ಮಾನವನ ಸೃಷ್ಟಿ ಹೇಗಾಯಿತು ಅನ್ನುವಂಥ ಬೇರೆ ಒಂದು ಸಿದ್ಧಾಂತ ಇದೆ. ಅಥವಾ ಇಸ್ಲಾಂ ಧರ್ಮದ ಕುರಾನ್ ಪ್ರಕಾರ ಇನ್ನೊಂದು ರೀತಿಯಾದಂತಹ ಸಿದ್ಧಾಂತಗಳಿದೆ. ವಿಜ್ಞಾನದ ಪ್ರಕಾರ ನಾವು ಮನುಷ್ಯನ ಸೃಷ್ಟಿ ಹೇಗಾಯಿತು ಅಂತೇಳಿ ನಾವು ಪರಿಶೀಲನೆ ಮಾಡುವಾಗ ಅದಕ್ಕೆ ವಿಜ್ಞಾನದಲ್ಲಿ ಕೊಡುವಂಥ ಉತ್ತರ ಏನಂತೇಳಿದರೆ ಒಂದು ಮಹಾಸ್ಫೋಟ ಆಯಿತು, ಅದನ್ನೇ ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರಿತೇವೆ. ಬಿಗ್ ಬ್ಯಾಂಗ್ ಸಿದ್ಧಾಂತ, ಮಹಾಸ್ಫೋಟ. ಆ ಬಿಗ್ ಬ್ಯಾಂಗ್ ಸಿದ್ಧಾಂತದಲ್ಲಿ ದೇವಕಣಗಳು ಅಥವಾ ಗಾಡ್ಸ್ ಪಾರ್ಟಿಕಲ್ಸ್ ಅಂತ ಕರಿತೇವೆ ಅದನ್ನು. ಆ ದೇವಕಣಗಳು ಅಂತೇಳಿದರೆ ಅತೀ ಸೂಕ್ಷ್ಮವಾದಂತಹ ಕಣಗಳು. ಆ ಕಣಗಳಿಂದಾಗಿ ಈ ಮಾನವನ ಅಥವಾ ಜಗತ್ತಿನ ಸೃಷ್ಟಿಯಾಯಿತು. ಜಗತ್ತಿನಲ್ಲಿ ಆ ಮಹಾಸ್ಫೋಟದಿಂದಾಗಿ ಏನಾಯಿತು ಅಂತೇಳಿದರೆ ಜಗತ್ತು ವಿಕಸಿತ ಆಗ್ತಾ ಬಂತು ಅಂತೇಳಿ ಹೇಳ್ತಾರೆ. ಸೊ ಮಾನವನ ಸೃಷ್ಟಿಗೆ ವಿಜ್ಞಾನದ ಪ್ರಕಾರ ಕಾರಣ ಏನಂತೇಳಿದರೆ ಆ ದೇವಕಣಗಳು, ಎಲೆಕ್ಟ್ರಾನ್ಸ್ ಆ್ಯಂಡ್ ಪ್ರೋಟಾನ್ಸ್ ಅನ್ನುವಂಥದ್ದು ಮಾನವನ ಸೃಷ್ಟಿಗೆ ಕಾರಣ ಅಂಥೇಳಿ
ವಿಜ್ಞಾನ ನಂಬ್ತದೆ. ಆದರೆ ಧಾರ್ಮಿಕ ಸಿದ್ಧಾಂತಗಳು ಬೇರೆ ಇದೆ. ನೀವು ಕಥೆಗಳಲ್ಲಿ ಪುರಾಣಗಳಲ್ಲಿ ಓದ್ತೀರಾ ಮನುಷ್ಯನ ಸೃಷ್ಟಿ ಹೇಗಾಯಿತು ಅನ್ನುವಂಥದ್ದನ್ನು. ಸೊ ವಿಜ್ಞಾನ ಅನ್ನುವಂಥದ್ದು ವಿಜ್ಞಾನದ ಪ್ರಕಾರ ಮಾನವ ಹೇಗೆ ಇದು ಸೃಷ್ಟಿಯಾದ ಅಂತೇಳಿದರೆ ಆ ದೇವಕಣಗಳ ಮೂಲಕ ಅಂತೇಳಿ. ಸೊ ಈ ವಿಜ್ಞಾನ ಅನ್ನುವಂಥದ್ದು, ಸೈನ್ಸ್ ಅನ್ನುವಂಥದ್ದು ನಮಗೆ ನಮ್ಮ ಜಗತ್ತಿನಲ್ಲಿ ಆಗುವಂಥ ಬದಲಾವಣೆಗಳನ್ನು ಅಧ್ಯಯನ ಮಾಡಲಿಕ್ಕೆ, ಕ್ರಮಬದ್ಧವಾಗಿ ಅಧ್ಯಯನ ಮಾಡಲಿಕ್ಕೆ ವೈಜ್ಞಾನಿಕ ನೆಲೆಗಟ್ಟಿನ ಅವಶ್ಯಕತೆ ಇದೆ. ವಿಜ್ಞಾನದಲ್ಲಿ 3 ತರಹದ ವಿಜ್ಞಾನಗಳನ್ನು ನಾವು ಅಧ್ಯಯನ ಮಾಡ್ತೇವೆ. 3 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ಬೋದು. ಯಾವುದೆಲ್ಲ ಅಂತೇಳಿದರೆ ಭೌತ ವಿಜ್ಞಾನ, ಜೀವ ವಿಜ್ಞಾನ, ಸಮಾಜ ವಿಜ್ಞಾನ. ಭೌತ ವಿಜ್ಞಾನದಲ್ಲಿ ನಿಮ್ಗೆ ಗೊತ್ತಿದೆ ಯಾವುದೆಲ್ಲ ವಿಷಯಗಳು ಬರ್ತದೆ ಅಂದರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಇಂಥ, ಅಥವಾ ಆಸ್ಟ್ರಾನಮಿ ಖಗೋಳಶಾಸ್ತ್ರ. ಸೊ ಇದೆಲ್ಲ ಬರುವಂಥದ್ದು ಭೌತ ವಿಜ್ಞಾನದಲ್ಲಿ. ಅದೇ ಜೀವವಿಜ್ಞಾನದಲ್ಲಿ ಬರುವಂಥ ವಿಷಯಗಳು ಯಾವುದಂತ ಹೇಳಿದರೆ ಜೀವಶಾಸ್ತ್ರ, ಪ್ರಾಣಿಶಾಸ್ತ್ರ ಇದೆಲ್ಲ ಬರುವಂಥದ್ದು ಯಾವುದು ಜೀವವಿಜ್ಞಾನದಲ್ಲಿ. ಸಮಾಜ ವಿಜ್ಞಾನದಲ್ಲಿ ಬರುವಂಥ ವಿಷಯಗಳು ಯಾವುದಂತ ಹೇಳಿದರೆ ಅದು ಇತಿಹಾಸ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಆಮೇಲೆ ಮನಃಶಾಸ್ತ್ರ, ಭೂಗೋಳಶಾಸ್ತ್ರ. ಸೊ ಹೀಗೆ ಬೇರೆ ಬೇರೆ ವಿಷಯಗಳು ಬರ್ತದೆ. ಅದರಲ್ಲಿ ಪ್ರಮುಖವಾಗಿ ಬರುವಂಥ ವಿಷಯ ಅದು ರಾಜ್ಯಶಾಸ್ತ್ರ. ಸೊ ರಾಜ್ಯಶಾಸ್ತ್ರ ಅನ್ನುವಂಥದ್ದು ಸಮಾಜ ವಿಜ್ಞಾನದ ಒಂದು ಭಾಗ. ವಿದ್ಯಾರ್ಥಿಗಳೇ, ನೀವು ನೆನಪಿನಲ್ಲಿಟ್ಕೊಳ್ಬೇಕು, ವಿಜ್ಞಾನವನ್ನು ನಾವು 3 ವಿಭಾಗಗಳಾಗಿ ಮಾಡ್ಬೋದು: ಭೌತ ವಿಜ್ಞಾನ, ಜೀವವಿಜ್ಞಾನ, ಸಮಾಜ ವಿಜ್ಞಾನ. ಹಾಗಾದರೆ ರಾಜ್ಯಶಾಸ್ತ್ರ ಯಾವ ವಿಜ್ಞಾನಕ್ಕೆ ಸೇರಿದೆ? ಅದು ಭೌತ ವಿಜ್ಞಾನಕ್ಕೆ ಸೇರಿದೆಯಾ? ಇಲ್ಲ. ಜೀವವಿಜ್ಞಾನಕ್ಕೆ ಸೇರಿದೆಯಾ? ಇಲ್ಲ. ಹಾಗಾದರೆ ಯಾವ ವಿಧಕ್ಕೆ ಸೇರಿದ್ದು? ಸಮಾಜ ವಿಜ್ಞಾನಕ್ಕೆ ಸೇರಿದ್ದು. ಸಮಾಜ ವಿಜ್ಞಾನದ ಅತ್ಯಂತ ಪ್ರಮುಖ ವಿಷಯಗಳಲ್ಲಿ ರಾಜ್ಯಶಾಸ್ತ್ರವು ಒಂದು. ಯಾಕೆ ರಾಜ್ಯಶಾಸ್ತ್ರ ಅತ್ಯಂತ ಪ್ರಮುಖವಾಗ್ತದೆ ಅಂತೇಳಿದರೆ, ಇದು ರಾಜ್ಯದ ಹುಟ್ಟಿನ ಬಗ್ಗೆ, ಮನುಷ್ಯನ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವಾದ್ದರಿಂದ ಇದನ್ನು ಸಮಾಜ ವಿಜ್ಞಾನಕ್ಕೆ ನಾವು ಸೇರಿಸಲಾಗಿದೆ. ಸೊ ಡಿಯರ್ ಸ್ಟೂಡೆಂಟ್ಸ್, as you all know that we are witnessing lots of changes in the society. So what is the reason for all these changes and development in the society? One of the very important reason for all these kinds of changes, our lifestyle, it is changed. Whatever we want today, we can get it even within a fraction of second. Within a fraction of second, we can contact from a person from any part of the world. We can have a live chat with any person of the world in any part of the world. So what is the reason for this? The reason for all these changes are science and technology. So these science and technology, it has brought lots of development and changes in the society. Even for the creation of the human being in the society, according to the science. So what is the reason to create for a human being? According to them, according to the science theory, the human beings they are created by the God's particles, or it is also known as Big Bang theory. There was a big explosions. From that explosions, the world is evolved. The world is evolved through the Big Bang theory. Even the man also created from this particular notions. Now to study about human being, the science which gives lots of help, to understand the evolution of the earth, the creation of humankind. So science which gives a clear picture for us. Now when we study about the science, so what is science? Science is nothing but it is a systematic study of any particular subject matter. It can be called as science. There are 3 parts in science. Which are the 3 parts? One is physical science. 3 parts
of science. The second one is biological science. Biological science, and the third one is social science. Social science. So please understand, these are the three parts of science: physical science, biological science, and social science. Which are the subjects are they are coming under the physical science? You know, it studies about the matter or power, like that. So which are the subjects are they are coming? Physics, chemistry, astronomy, etc. These are the various subjects. Biological science, which are the various subjects? Like biology. In biology, it may be zoology or it may be botany, like that, the various subjects which is coming under the biological science. Now under social science, which are the various subjects are coming? The subjects like history, economics, psychology or geography, political science, sociology, philosophy, all the ethics, all these subjects they are coming under the social sciences. So political science, which studies about the human being, political science which studies about the human beings, and also it helps to understands man's evolution as a political being. Political science, it studies about how a man he evolved as a political being, as a political animal. To understand that, we should study political science. So please remember, students, political science, it belongs to the social science. It is the part of the social science, because it studies about the various political activities of human beings. Therefore, political science, it is not a physical science, it is not a biological science, it is included in the social science. So is it clear? Now we will learn about how the subject political science it is evolved. Who studied political science for the first time? Whether political science from the beginning itself it is an independent subject. So these are the questions which arises in your mind. Political science, for the first time, the subject political science was systematically studied by the Greeks. So remember, for the first time, the subject political science systematically studied by the Greeks. So you should remember Greeks. You know about the Greeks, They are the people who studied political science systematically. But before that, whether there was a study about political science, any part of the world? Yes, even in India, there are various in the books, they have mentioned about the politics, about the administrations or about the statecraft in the various books written by the different authors. Like Kautilya's Arthashastra, which mentions about the statecraft, administrations and an ideal king, or Manusmriti, which also speaks about the politics, or Kamandaka's Niti Sara, Shukracharya's Shukraniti Sara, and also in the Yajurveda, Rigveda, or in all these books, ancient books, which mentions about the politics, about the state and about the administrations. But all these books, they have not systematically studied only about the political activities or about the politics. They more dealt with the religious matters rather than rather than political activities. So the religious textbooks of India, even though they discussed about the political matter, but they are more emphasis on the religious matters, to get salvations or to become an ideal person. Regarding that, it gave more importance rather than the political activities of human beings. So even though in India we had
the different books which mentions about the political activities or about the administration of the state, but they are not systematically studied the political activities. ವಿದ್ಯಾರ್ಥಿಗಳೇ, ನಾನು ಹೇಳ್ತಿದ್ದೇವೆ ಈ ರಾಜ್ಯಶಾಸ್ತ್ರ ಅನ್ನುವಂಥದ್ದು ಅದು ಒಂದು ಸ್ವತಂತ್ರ ಅಧ್ಯಯನ ವಿಷಯವಾಗಿತ್ತೆ. ಹಾಗಾದರೆ ಅದನ್ನು ಮೊಟ್ಟ ಮೊದಲು ಯಾರು ಅಧ್ಯಯನ ಮಾಡಿದರು? ವಿದ್ಯಾರ್ಥಿಗಳು ನೀವು ನೆನಪಿಟ್ಕೊಳ್ಬೇಕು, ರಾಜ್ಯಶಾಸ್ತ್ರವನ್ನು ಮೊಟ್ಟ ಮೊದಲು ವೈಜ್ಞಾನಿಕವಾಗಿ ಒಂದು ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದವರು ಯಾರಂತ ಹೇಳಿದರೆ ಗ್ರೀಕರು. ನೀವು ಗ್ರೀಕ್ ಸಿವಿಲೈಸೇಷನ್ ಬಗ್ಗೆ, ಗ್ರೀಕ್ ನಾಗರಿಕತೆ ಬಗ್ಗೆ ಅಧ್ಯಯನ ಮಾಡಿದ್ದೀರ. ಆ ಗ್ರೀಕರು ಮೊಟ್ಟ ಮೊದಲಿಗೆ ರಾಜ್ಯಶಾಸ್ತ್ರವನ್ನು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದವು. ಹಾಗಾದರೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಎಲ್ಲಿಯೂ ಸಹ ಈ ರಾಜ್ಯಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಲಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ನಮ್ಮಲ್ಲಿಯೂ ಸಹ ನೀವು ಮಹಾಭಾರತದಲ್ಲಿ ನೋಡಿರ್ಬೋದು, ಮಹಾಭಾರತದಲ್ಲಿ ತುಂಬ ರಾಜಕೀಯ ವಿಷಯಗಳು ಬರ್ತದೆ. ಮಹಾಭಾರತದ 17ನೇ ಪರ್ವ ಶಾಂತಿ ಪರ್ವದಲ್ಲಿ ಇದರ ಬಗ್ಗೆ ರಾಜಕೀಯದ ಬಗ್ಗೆ ಉಲ್ಲೇಖಗಳಿದೆ. ಯುದ್ಧಗಳು ನಡೆದಿದೆ, ಯುದ್ಧಗಳು ಸಹ ರಾಜ್ಯಶಾಸ್ತ್ರದ ಒಂದು ಭಾಗ. ಹಾಗಾದರೆ ಮಹಾಭಾರತ ರಾಮಾಯಣದಲ್ಲಿ ರಾಜಕೀಯ ವಿಷಯಗಳು ಬರಲಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರ್ಬೋದು. ಅಥವಾ ನಮ್ಮಲ್ಲಿ ಋಗ್ವೇದ, ಯಜುರ್ವೇದ ಅನ್ನುವಂಥ ವೇದಗಳು ಇದೆ. ಆ ವೇದಗಳಲ್ಲಿ ರಾಜ್ಯಶಾಸ್ತ್ರದ ವಿಷಯಗಳು ಬರಲಿಲ್ವಾ? ಬಂದಿದೆ. ರಾಜ್ಯದ ಆಡಳಿತದ ಬಗ್ಗೆ, ರಾಜ್ಯದ ಬಗ್ಗೆ ಉಲ್ಲೇಖಗಳು ಬರ್ತದೆ. ಅದೇ ರೀತಿ ಆ ನಂತರ ನಾವು ಕಾಣ್ತೇವೆ, ಇನ್ನು ಕೌಟಿಲ್ಯ ಅಥವಾ ಚಾಣಕ್ಯ ಬರೆದಂಥ ಪುಸ್ತಕ ಅರ್ಥಶಾಸ್ತ್ರ ಅನ್ನುವಂಥ ಒಂದು ಪುಸ್ತಕದಲ್ಲಿ ರಾಜ್ಯದ ವಿಷಯಗಳು ಸಹ ಬರ್ತದೆ. ರಾಜ್ಯದ ಆಡಳಿತದ ಬಗ್ಗೆ ಅದು ಉಲ್ಲೇಖಗಳು ಬರ್ತದೆ. ಆಮೇಲೆ ಕಮಂಡಕ ಬರೆದಂಥ ನೀತಿಸಾರ ಅನ್ನುವಂಥ ಪುಸ್ತಕದಲ್ಲಿಯೂ ರಾಜಕೀಯ ವಿಷಯಗಳು ಬರ್ತದೆ. ಶುಕ್ರಾಚಾರ್ಯರು ಬರೆದಂಥ ಶುಕ್ರ ನೀತಿಸಾರ, ಇದರಲ್ಲಿಯೂ ಸಹ ರಾಜ್ಯದ ಬಗ್ಗೆ ಉಲ್ಲೇಖ, ಆಡಳಿತದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಆಮೇಲೆ ಮನುಸ್ಮೃತಿ, ಹಿಂದೂ ಧರ್ಮದ ಪ್ರಕಾರ ಮೊದಲ ಒಬ್ಬ ರಾಜ ಅಂತ ಹೇಳಿದರೆ ಆ ಮನುಸ್ಮೃತಿಯನ್ನು ಬರೆದಿದ್ದಾನೆ. ಆ ಮನುಸ್ಮೃತಿಯಲ್ಲಿಯೂ ಸಹ ಈ ರಾಜ್ಯದ ವಿಷಯದ ಬಗ್ಗೆ, ರಾಜ್ಯದ ಆಡಳಿತದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ನಮ್ಮ ದೇಶದ ಅಥವಾ ಭಾರತದ ಬೇರೆ ಬೇರೆ ಗ್ರಂಥಗಳಲ್ಲಿ ರಾಜಕೀಯದ ಬಗ್ಗೆ ಉಲ್ಲೇಖ ಮಾಡಿದರೂ ಸಹ ನಾವು ಹೆಚ್ಚು ಒತ್ತನ್ನು ಕೊಟ್ಟಿದ್ದು ಯಾವುದಂತ ಹೇಳಿದರೆ ಧಾರ್ಮಿಕ ವಿಷಯಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇ ಹೊರತು ನಾವು ರಾಜಕೀಯದ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿರಲಿಲ್ಲ. ರಾಜನೀತಿ ಪ್ರಜ್ಞೆಗಿಂತ ಇದರಲ್ಲಿ ಧಾರ್ಮಿಕ ಪ್ರಜ್ಞೆಯೇ ಹೆಚ್ಚಾಗಿ ಕಂಡುಬರುತ್ತಿತ್ತು. ಇಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಇರ್ಬೋದು, ಅಥವಾ ಕಮಂಡಕನ ನೀತಿಸಾರದಲ್ಲಿರ್ಬೋದು, ಅಥವಾ ಮನುವಿನ ಮನುಸ್ಮೃತಿಯಲ್ಲಿರ್ಬೋದು. ಇಲ್ಲೆಲ್ಲ ರಾಜಕೀಯದ ಬಗ್ಗೆ ಅಲ್ಲಿ ಇಲ್ಲಿ ಉಲ್ಲೇಖ ಮಾಡ್ತಾರೆ, ಆದರೆ ಅದನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋದಿಲ್ಲ. ಅದರಿಂದಾಗಿ ಈ ರಾಜ್ಯಶಾಸ್ತ್ರವನ್ನು ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದಂಥ ಕೀರ್ತಿ ಅದು ಯಾರಿಗೆ ಹೋಗ್ತದೆ ಅಂತ ಹೇಳಿದರೆ ಗ್ರೀಕರಿಗೆ ಹೋಗ್ತದೆ. ಅದರಲ್ಲಿಯೂ ಸಹ ಗ್ರೀಕರಲ್ಲಿ 3 ತತ್ವಜ್ಞಾನಿಗಳು ಈ ರಾಜ್ಯಶಾಸ್ತ್ರದ ಬೆಳವಣಿಗೆಗೆ ಬಹಳ ಪ್ರಮುಖವಾದಂಥ ಒಂದು ಕೊಡುಗೆಯನ್ನು ಕೊಡ್ತಾರೆ. ಅವರನ್ನೇ ಬುದ್ಧಿವಂತ ತ್ರಿವಳಿಗಳು ಅಂತ ಕರಿತೇವೆ. ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಬೇಕು, ಆ ಗ್ರೀಕ್ ತತ್ವಜ್ಞಾನಿಗಳು ಅವರನ್ನು ಬುದ್ಧಿವಂತ ತ್ರಿವಳಿಗಳು ಅಂತ ಕರೀತಾರೆ. ಯಾರು ಆ ಬುದ್ಧಿವಂತ ತ್ರಿವಳಿಗಳು ಅಂತ ಹೇಳಿದರೆ ಸಾಕ್ರೆಟೀಸ್, ಪ್ಲೇಟೋ, ಅರಿಸ್ಟಾಟಲ್. ಕ್ರಿಸ್ತಪೂರ್ವ ಸುಮಾರು 470ರಿಂದ 399 ತನಕ ಸಾಕ್ರೆಟೀಸ್ ಜೀವಿಸಿದರೆ, ಪ್ಲೇಟೋ ಅವರ ಶಿಷ್ಯ ಪ್ಲೇಟೋ ಕ್ರಿಸ್ತಪೂರ್ವ 427ರಿಂದ 347 ತನಕ ಪ್ಲೇಟೋರವರು ಜೀವಿಸಿದರೆ, ಅವರ ಶಿಷ್ಯರಾದಂಥ ಅರಿಸ್ಟಾಟಲ್ರವರು ಕ್ರಿಸ್ತಪೂರ್ವ 384ರಿಂದ 322 ಕ್ರಿಸ್ತಪೂರ್ವದಲ್ಲಿ ಅವರು ಗ್ರೀಸ್ ದೇಶದಲ್ಲಿ ಈ ರಾಜ್ಯಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತಾರೆ. ಸಾಕ್ರೆಟೀಸ್ ದೊಡ್ಡ ತತ್ವಜ್ಞಾನಿ, ನೀವು ಅವರ ಹೆಸರನ್ನು ಕೇಳಿದಿರ್ಬೋದು, ಅವರ ಬಗ್ಗೆ ಬೇರೆ ಬೇರೆ ಕಥೆಗಳನ್ನು ನೀವು ಕೇಳಿರ್ಬೋದು. ಅಂಥ ದೊಡ್ಡ ತತ್ವಜ್ಞಾನಿ ರಾಜಕೀಯ ವಿಷಯಗಳ ಬಗ್ಗೆ ಆ ಕಾಲದಲ್ಲಿ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಅವರು ಈ ರಾಜಕೀಯ ಚಿಂತನೆಗಳನ್ನು ಜನರಲ್ಲಿ, ಯುವಕರಲ್ಲಿ ಸಂವಾದ ಮಾಡುವುದರ ಮೂಲಕ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ತಿದ್ರಂತೆ. ನೋಡಿ, ನೆನಪಿಟ್ಕೊಳ್ಳಿ, ಸಾಕ್ರೆಟೀಸ್
ಯುವಕರಲ್ಲಿ, ಅಲ್ಲಿಯ ಗ್ರೀಸ್ ದೇಶದ ಯುವಕರಲ್ಲಿ ಈ ರಾಜಕೀಯ ಸಂವಾದಗಳನ್ನು ಮಾಡೋದು, ಡಯಲಾಗ್ಸ್. ಆ ಡಯಲಾಗ್ ಮಾಡೋದ್ರ ಮೂಲಕ ರಾಜಕೀಯ ಪ್ರಜ್ಞೆಗಳನ್ನು, ರಾಜಕೀಯದ ಬಗ್ಗೆ ಅಧ್ಯಯನ ಮಾಡ್ತಿದ್ದರು. ಆಮೇಲೆ ಅವರ ಶಿಷ್ಯರಾದಂಥ ಪ್ಲೇಟೋರವರು ಗ್ರೀಕ್ನ ಒಬ್ಬ ಮಹಾನ್ ತತ್ವಜ್ಞಾನಿ. ಅವರು ಬರೆದಂಥ ಪುಸ್ತಕ ದ ರಿಪಬ್ಲಿಕ್ ಅನ್ನುವಂಥ ಪುಸ್ತಕದಲ್ಲಿ ಪ್ಲೇಟೋ ಬರೆದಂಥ ಪುಸ್ತಕ ದ ರಿಪಬ್ಲಿಕ್, ಅದರಲ್ಲಿ ರಾಜಕೀಯದ ವಿಷಯಗಳನ್ನು ಅಧ್ಯಯನ ಮಾಡ್ತೇವೆ. ನ್ಯಾಯ ಅಂದರೆ ಏನು, ಒಬ್ಬ ಆದರ್ಶ ರಾಜನಾಗಬೇಕಾದ್ರೆ ಅವನಿಗಿರಬೇಕಾದಂತಹ ಅರ್ಹತೆಗಳು ಯಾವುದು, ಸೊ ಇವುಗಳ ಬಗ್ಗೆ ರಿಪಬ್ಲಿಕ್ ಅನ್ನುವುದರ ಪುಸ್ತಕದಲ್ಲಿ, ಅದೇ ರೀತಿ ಅವರು ದ ಸ್ಟೇಟ್ಸ್ಮ್ಯಾನ್, ದ ಲಾಸ್ ಅನ್ನುವಂಥ ಪುಸ್ತಕಗಳನ್ನು ಸಹ ಬರೀತಾರೆ. ಆಮೇಲೆ ಬಹಳ ಮುಖ್ಯವಾಗಿ ರಾಜ್ಯಶಾಸ್ತ್ರದ ಅಧ್ಯಯನದ ಬಗ್ಗೆ ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ಅಧ್ಯಯನ ಮಾಡಿದಂಥ ಒಂದು ಕೀರ್ತಿ ಅದು ಯಾರಿಗೆ ಸಲ್ತದೆ ಅಂತೇಳಿದರೆ, ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯುವಂತಹ ಅರಿಸ್ಟಾಟಲ್ ಅವರು ನಮ್ಮ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೇವೆ. ಯಾಕೆಂತೇಳಿದರೆ ರಾಜ್ಯಶಾಸ್ತ್ರವನ್ನು ಮೊಟ್ಟ ಮೊದಲಿಗೆ ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ಒಂದು ಅಧ್ಯಯನ ಮಾಡಿದಂಥ ಕೀರ್ತಿ ಅದು ಅರಿಸ್ಟಾಟಲ್ಗೆ ಸಲ್ತದೆ. ಅರಿಸ್ಟಾಟಲ್ ಒಂದು ಪುಸ್ತಕ ಬರೀತಾರೆ, ದಿ ಪಾಲಿಟಿಕ್ಸ್ ಅನ್ನುವಂಥ ಒಂದು ಪುಸ್ತಕ. ಆ ಪಾಲಿಟಿಕ್ಸ್ ಅನ್ನುವಂಥ ಪುಸ್ತಕ, ಅದರಲ್ಲಿ ಬೇರೆ ಬೇರೆ ಸಂವಿಧಾನಗಳ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ, ಬೇರೆ ಬೇರೆ ರಾಜಕೀಯ ಆಯಾಮಗಳ ಬಗ್ಗೆ ಅದರಲ್ಲಿ ಚರ್ಚೆ ಮಾಡಿ ಒಂದು ಪಾಲಿಟಿಕ್ಸ್ ಅನ್ನುವಂಥ ಗ್ರಂಥವನ್ನು ಬರೀತಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, who studied political science scientifically, that question it may arise in your mind. Whether Indians studied, even though there are various books which mentions about the politics and administrations, but which is not given focus on the political activities of an individual, which gave more importance to the religious spiritual consciousness than the political consciousness. So the all success of the studying of political science, which has to be given to the Greeks who studied political science systematically and scientifically for the first time. Among the Greeks, there are 3 intellectual triumvirates. They are called as intellectual triumvirates. Who are the intellectual triumvirates? They are the philosophers called Socrates, Plato and Aristotle. They studied political science systematically and scientifically and laid the foundation for the study of political science. Socrates, by conducting dialogues, discussing among the youths, he created political awareness in Greeks. So he created a political awareness by discussions, by dialogues. So dialectics. He has not written any books, but his political awareness, he created political awareness by dialogues. And his disciple Plato, he is also a great political philosopher who discussed about the various issues of politics in his book called The Republic and the Statesman and the Laws. He has written 3 books: The Republic, the Statesman and the Laws. In these books, he discussed about the various aspects of politics and also the various aspects or concepts of administrations. Then another important political philosopher of Greece called Aristotle, who studied political science systematically and scientifically for the first time. Therefore, he is considered as father of political science. So please remember, students, who is the father of political science? Aristotle is the father of political science. Why is called as the father of political science? Because he studied political science systematically and scientifically for the first time
in the world. So therefore, he is considered as the father. He considered political science as the supreme science. He considered political science as the supreme science, and also the political science regarded as a most important subject among the social sciences. Aristotle also considered the political science which studies about the state and administration. Because of that, it is considered as the supreme science. So all the success of studying political science systematically, it goes to Aristotle. So he is considered as father of political science. He wrote a book called The Politics. So the book written by Aristotle is known as The Politics, which is the grammar of political science, which is the grammar which laid the foundation for the study of political sciences in the future. So therefore it is considered as the grammar of the political science, and also which laid the foundation for the study of political science. In the modern period, modern times, Machiavelli of Italy added a new dimension to the study of political science in his great work or book called The Prince. So Machiavelli, who is considered as the father of modernism, who is laid a foundation for the study of political science. He wrote a book called The Prince. So that book also gave a new dimension for the study of political science. So students, please remember, the subject political science, it is evolved from the Greeks period onwards. Greeks, they laid the foundation for the study of political science. Later on, in the 15th century, the modern political thinker Machiavelli, who also gave a modern dimension for the study of political science. So this is the evolution of political science. Is it clear? Okay. ರಾಜ್ಯಶಾಸ್ತ್ರ ಅನ್ನುವಂಥದ್ದು ಹೇಗೆ ಒಂದು ಅಧ್ಯಯನ ವಿಷಯವಾಗಿ ಅದು ವಿಕಸನ ಆಯಿತು ಅಂತೇಳಿ ಇಷ್ಟ ತನಕ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಗ್ರೀಕರು ಮೊಟ್ಟ ಮೊದಲಿಗೆ ಅದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಾರೆ. ಗ್ರೀಕ್ನ ಬುದ್ಧಿವಂತ ತ್ರಿವಳಿಗಳಾದಂಥ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್, ಈ ಮೂವರು ರಾಜ್ಯಶಾಸ್ತ್ರ ಅಧ್ಯಯನಕ್ಕೆ ಒಂದು ಅಡಿಪಾಯವನ್ನು ಹಾಕ್ತಾರೆ. ಅರಿಸ್ಟಾಟಲನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೇವೆ. ಅವರು ಬರೆದಂಥ ಪುಸ್ತಕ ದಿ ಪಾಲಿಟಿಕ್ಸ್ ಅನ್ನುವಂಥ ಒಂದು ಪುಸ್ತಕ ಅದೇನಿದೆ, ಅದು ನಮ್ಮ ರಾಜ್ಯಶಾಸ್ತ್ರದ ಒಂದು ಅಡಿಗಲ್ಲು ಅಂತ ಹೇಳ್ಬೋದು ನಾವು. ಆಮೇಲೆ ಈ ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿದವರು ಆಧುನಿಕ ಒಬ್ಬ ರಾಜಕೀಯ ತತ್ವಜ್ಞಾನಿ ಮೆಕಾಯಿವಲಿ ಅವರು ಒಂದು ಹೊಸ ಆಯಾಮವನ್ನು ಇದಕ್ಕೆ ನೀಡ್ತಾರೆ ಅಂತ ಹೇಳಿದೆ. ಈಗ ಇಷ್ಟರ ತನಕ ನೀವು ರಾಜ್ಯಶಾಸ್ತ್ರದ ವಿಕಸನ ಹೇಗಾಯಿತು ಅಂತ ಅಧ್ಯಯನ ಮಾಡಿದ್ದೀರಾ. ಈಗ ಈ ರಾಜ್ಯಶಾಸ್ತ್ರದ ಅರ್ಥ ಏನು ಅಂತ ತಿಳ್ಕೊಳ್ಳುವ. ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರ ಅಂದರೆ ಏನು? ಈ ರಾಜ್ಯಶಾಸ್ತ್ರ ಅನ್ನುವಂಥ ಪದ ಗ್ರೀಕ್ ಭಾಷೆಯ ಪಾಲಿಸ್ ಅನ್ನುವಂಥ ಪದದಿಂದ ಬಂದಿದೆ. ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಳಿ, ರಾಜ್ಯಶಾಸ್ತ್ರದ ಮೂಲ ಪದ ಅದು ಯಾವುದಂದರೆ ಪಾಲಿಸ್. ನಾನು ಕ್ಲಾಸ್ ಪಾಯಿಂಟ್ಸ್ಗಳನ್ನೆಲ್ಲ ಇಂಗ್ಲೀಷಲ್ಲಿ ಬರೀತೇನೆ, ನೀವು ಕನ್ನಡದಲ್ಲಿ ಬರ್ಕೊಳ್ಬೇಕು. ನಾನು ಕನ್ನಡದಲ್ಲಿ ಬರೀಲಿಕ್ಕೆ ಹೋಗ್ತಾ ಇಲ್ಲ. ಕ್ಲಾಸ್ ಪಾಯಿಂಟ್ಸ್ ಅದು ಇಂಗ್ಲೀಷ್ನಲ್ಲಿ ಬರೀತೇನೆ. ಪಾಲಿಸ್ ರಾಜ್ಯಶಾಸ್ತ್ರದ ಮೂಲ ಪದ, ಅದು ಗ್ರೀಕ್ ಭಾಷೆಯಿಂದ ಬಂದಿದೆ, ಪಾಲಿಸ್ ಅನ್ನುವಂಥ ಪದ. ಸೊ ಏನು ಪಾಲಿಸ್ ಅಂದರೆ? ಪಾಲಿಸ್ ಅಂತೇಳಿದರೆ ಸಿಟಿ ಸ್ಟೇಟ್ ಅಥವಾ ನಗರ ರಾಜ್ಯ ಅಂತೇಳಿ ಅರ್ಥ. ಪಾಲಿಸ್ ಅಂದರೆ ಏನು? ಸಿಟಿ ಸ್ಟೇಟ್ ಅಥವಾ ನಗರ ರಾಜ್ಯ ಅಂತೇಳಿ ಅರ್ಥ. ಈ ಇಂಗ್ಲೀಷ್ನಲ್ಲಿ ಅಥವಾ ಆಂಗ್ಲ ಭಾಷೆಯಲ್ಲಿ ಪಾಲಿಸನ್ನೇ ಪಾಲಿಟಿಕ್ಸ್ ಅಂತ ಕರಿತೇವೆ ನಾವು. ಪಾಲಿಟಿಕ್ಸ್ ಅಂತ ಕರಿತೇವೆ. ಈ ಪಾಲಿಟಿಕ್ಸ್ ಅನ್ನುವಂಥ ಇಂಗ್ಲೀಷ್ ಪದ ಲ್ಯಾಟಿನ್ ಭಾಷೆಯ ಪೊಲಿಟಿಕಸ್ ಅನ್ನುವಂಥ ಪದದಿಂದ ಬಂದಿದೆ. ಸೊ ಒಟ್ಟಿನಲ್ಲಿ ಈ ರಾಜ್ಯಶಾಸ್ತ್ರದ ಮೂಲ ಪದ ಅದು ಗ್ರೀಕ್ ಭಾಷೆಯದು ಪಾಲಿಸ್ ಅಂತ. ಇಂಗ್ಲೀಷ್ನಲ್ಲಿ ಅದನ್ನು ಪಾಲಿಟಿಕ್ಸ್ ಅಂತ ಕರೀತಾರೆ. ಈ ಪಾಲಿಟಿಕ್ಸ್ ಅನ್ನುವಂಥ ಪದ ಲ್ಯಾಟಿನ್ ಭಾಷೆಯ
ಪಾಲಿಟಿಕಸ್ ಅನ್ನುವಂಥ ಪದದಿಂದ ಬಂದಿದೆ. ಸೊ ಹಾಗಾದರೆ ಈ ರಾಜ್ಯಶಾಸ್ತ್ರದ ಮೂಲ ಪದ ನಾನು ಹೇಳಿದೆ ಪಾಲಿಸ್ ಅನ್ನುವಂಥದ್ದು. ಪಾಲಿಸ್ ಅಂದರೆ ನಗರ ರಾಜ್ಯಗಳು. ಗ್ರೀಕ್ ದೇಶದಲ್ಲಿ ಈ ಸಣ್ಣ ಸಣ್ಣ ನಗರ ರಾಜ್ಯಗಳಿದ್ದವು. ಯಾವುದೆಲ್ಲ ಸಣ್ಣ ಸಣ್ಣ ನಗರ ರಾಜ್ಯಗಳು ಅಂತೇಳಿದರೆ ಅಲ್ಲಿ ಸ್ಪಾರ್ತಾ, ಅಥೆನ್ಸ್, ಮೆಸಿಡೋನಿಯಾ, ಸ್ಟಾಗಿರಾ ಅನ್ನುವಂಥ ಕೆಲವು ನಗರ ರಾಜ್ಯಗಳು. ಏನು ನಗರ ರಾಜ್ಯ ಅಂತೇಳಿದರೆ ಈಗ ನಮ್ಮ ದೇಶದಲ್ಲಿ ಭಾರತದಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ಅಂತ ಹೇಳಿಲ್ವಾ, ಹಾಗೆಯೇ ಗ್ರೀಕ್ ದೇಶದಲ್ಲಿ ನಗರ ರಾಜ್ಯಗಳಿದ್ದವು. ಯಾವುದೆಲ್ಲ ಇದ್ದವು? ಮೆಸಿಡೋನಿಯಾ, ಸ್ಟಾಗಿರಾ, ಅಥೆನ್ಸ್, ಸ್ಪಾರ್ತಾ. ಅದರಲ್ಲಿ ಅಥೆನ್ಸ್ ಮತ್ತು ಸ್ಪಾರ್ತಾ ಬಹಳ ಪ್ರಸಿದ್ಧವಾದದ್ದು. ಈ ನಗರ ರಾಜ್ಯಗಳು ಬಹಳ ವಿಸ್ತೀರ್ಣದಲ್ಲಿ ಬಹಳ ಸಣ್ಣದಾಗಿದ್ದವು. ಬೆಟ್ಟಗುಡ್ಡಗಳಿಂದ ಅದು ಆವೃತವಾದ. ಗ್ರೀಕ್ ದೇಶ ಹೇಗೆ ಅಂತೇಳಿದರೆ ಅದು ಬೆಟ್ಟಗುಡ್ಡಗಳಿಂದ ಆವೃತವಾದಂಥ ಒಂದು ದೇಶ. ಪ್ಲೇನ್ ಆಗಿ ಸಮತಟ್ಟವಾಗಿರುವಂಥ ಜಾಗ ಇಲ್ಲ ಅಲ್ಲಿ. ಬೆಟ್ಟಗುಡ್ಡಗಳು, ಸರೋವರಗಳು, ಪರ್ವತಗಳಿಂದ ಆವೃತವಾದಂಥ ಒಂದು ದೇಶ. ಅಲ್ಲಿ ಈ ನಗರ ರಾಜ್ಯಗಳಿದ್ದವು. ಈ ನಗರ ರಾಜ್ಯಗಳ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವನ್ನು ನಾವು ರಾಜ್ಯಶಾಸ್ತ್ರ ಅಂತ ಕರಿತೇವೆ. ಸೊ ನಗರ ರಾಜ್ಯಗಳ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ, ಅದನ್ನೇ ನಾವು ರಾಜ್ಯಶಾಸ್ತ್ರ ಅಂತ ಕರಿತೇವೆ. ನಗರ ರಾಜ್ಯಗಳು ಅವುಗಳ ಪ್ರಾಯೋಗಿಕ ಮತ್ತು ತಾತ್ವಿಕ ಅಂಶಗಳನ್ನು ಅಧ್ಯಯನ ಮಾಡುವಂಥದ್ದು. ಅವುಗಳನ್ನು ನಾವು ಏನು ಕರಿತೇವೆ? ರಾಜ್ಯಶಾಸ್ತ್ರ ಅಂತ ಅರಿಸ್ಟಾಟಲ್ರವರು ಕರೀತಾರೆ. ಸೊ ಈ ನಗರ ರಾಜ್ಯಗಳ ಬಗ್ಗೆ ನಾನು ಹೇಳ್ತಿದ್ದೆ. ನಗರ ರಾಜ್ಯಗಳು ಅನ್ನುವಂಥದ್ದು ಗ್ರೀಕ್ನಲ್ಲಿದ್ದಂಥದ್ದು ಅದು ಬಹಳ ಸಣ್ಣ ಬೆಟ್ಟಗುಡ್ಡಗಳಿಂದ, ಕಣಿವೆಗಳಿಂದ, ನದಿ ಸರೋವರಗಳಿಂದ ಆವೃತವಾದಂಥ ಒಂದು ಪ್ರದೇಶಗಳಿದ್ದವು. ಅವುಗಳು ಯಾವುದು ನಗರ ರಾಜ್ಯಗಳು? ಅಥೆನ್ಸ್, ಸ್ಪಾರ್ತಾ, ಮೆಸಿಡೋನಿಯಾ, ಸ್ಟಾಗಿರಾ. ಇಲ್ಲಿಯ ಆಡಳಿತ ವ್ಯವಸ್ಥೆ ಹೇಗಿತ್ತಂತೇಳಿದರೆ, ಇದರಲ್ಲಿ ಸ್ಪಾರ್ತಾದಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತು. ಅದೇ ಅಥೆನ್ಸ್ನಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ ಇತ್ತು. ನಿಮ್ಗೆ ಗೊತ್ತುಂಟು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂದರೆ ಏನು? ಪ್ರಜೆಗಳೇ ನೇರವಾಗಿ ರಾಜ್ಯದ ಶಾಸನಾತ್ಮಕ, ಕಾರ್ಯಾಂಗೀಯ ಮತ್ತು ನ್ಯಾಯಾಂಗದ ಕೆಲಸಗಳಲ್ಲಿ ಭಾಗವಹಿಸುವಂಥದ್ದು. ಪ್ರತಿನಿಧಿಗಳಿರುವುದಿಲ್ಲ ಅಲ್ಲಿ. ಅದೇ ಅಥೆನ್ಸ್ನಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ ಇತ್ತು. ಪರೋಕ್ಷ ಪ್ರಜಾಪ್ರಭುತ್ವ ಅಂದರೆ ಏನು? ನಾವು ಈಗ ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೇವೆ. ಅದು ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ಕೇಂದ್ರ ಸರ್ಕಾರಕ್ಕಿರ್ಬೋದು. ಅಲ್ಲಿ ಪ್ರತಿನಿಧಿಗಳ ಮೂಲಕ ಆಡಳಿತವನ್ನು ನಿರ್ವಹಣೆ ಮಾಡುವಂಥದ್ದು. ಸೊ ಅಥೆನ್ಸ್ನಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ ಇತ್ತು. ಸೊ ಇಲ್ಲಿ ಇವುಗಳ ಬಗ್ಗೆ, ನಗರ ರಾಜ್ಯಗಳ ಬಗ್ಗೆ ಅವುಗಳ ಅಧ್ಯಯನ ಮಾಡುವಂಥದ್ದು. ನಗರ ರಾಜ್ಯಗಳ ನಡುವೆ ಸಾರಿಗೆ ಸಂಪರ್ಕ ಅದು ಇರಲಿಲ್ಲ. ಕೊನೆಗೆ ಏನಾಯ್ತು ಅಂತೇಳಿದರೆ, ಗ್ರೀಸ್ ದೇಶ ಬೆಳೆದ ಹಾಗೆ ಈ ನಗರ ರಾಜ್ಯಗಳ ಮಧ್ಯೆ ಸಾರಿಗೆ ಸಂಪರ್ಕ ನಿರ್ಮಾಣ ಆಯಿತು. ಆಮೇಲೆ ಜನರ ನಡುವೆ ವಿನಿಮಯ, ಆಚಾರ ವಿಚಾರಗಳ ವಿನಿಮಯ ಪ್ರಾರಂಭ ಆಯಿತು. ಸಂಸ್ಕೃತಿಯ ಬೆಳವಣಿಗೆ ಪ್ರಾರಂಭ ಆಯಿತು. ಏಕತಾ ಮನೋಭಾವನೆ ಮೂಡಿತು ನಗರ ರಾಜ್ಯಗಳ ಮಧ್ಯೆ. ಇಲ್ಲದಿದ್ದರೆ ಅವುಗಳ ಮಧ್ಯೆ ಯಾವಾಗಲೂ ಪೈಪೋಟಿಗಳು, ಜಗಳಗಳು ಅಥವಾ ಯುದ್ಧಗಳಾಗ್ತಿದ್ದವು. ಅವುಗಳನ್ನೆಲ್ಲ ಮರೆತು ಗ್ರೀಕ್ನಲ್ಲಿದ್ದಂತಹ ನಗರ ರಾಜ್ಯಗಳಲ್ಲಿ ಏಕತಾ ಮನೋಭಾವನೆ ಪ್ರಾರಂಭ ಆಯಿತು. ಈ ಏಕತಾ ಮನೋಭಾವನೆಯಿಂದಾಗಿ ಏನಾಯ್ತು ಅಂತ ಹೇಳಿದರೆ, ಜನರಲ್ಲಿ ಸೌಹಾರ್ದಯುತವಾದಂಥ ಒಂದು ವಾತಾವರಣ ಅಲ್ಲಿ ಬೆಳೀತಾ ಹೋಯಿತು. ಬೆಳೆದ ಹೋದ ಹಾಗೆ ಅಲ್ಲಿ ಈ ರಾಜ್ಯಗಳ ಅಸ್ತಿತ್ವವನ್ನು ನಾವು ಕಾಣ್ತೇವೆ. ಸಣ್ಣ ಸಣ್ಣ ಈ ನಗರ ರಾಜ್ಯಗಳು ಒಟ್ಟಾಗಿ ದೊಡ್ಡ ರಾಜ್ಯಗಳಾಗಿ ಅಲ್ಲಿ ಉದಯ ಆಗ್ತದೆ. ಸೊ ಇದನ್ನೇ ನಾವು ಏನು ಕರಿತೇವೆ ಅಂದರೆ, ಈ ನಗರ ರಾಜ್ಯಗಳ ಬಗ್ಗೆ ಅಧ್ಯಯನ ಮಾಡುವಂಥ, ಅವುಗಳ ಆಡಳಿತದ ಬಗ್ಗೆ, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ, ಅವುಗಳ ಶಾಸನೀಯ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವನ್ನೇ ಏನು ಕರಿತೇವೆ? ಪಾಲಿಟಿಕಲ್ ಸೈನ್ಸ್ ಅಥವಾ ಪಾಲಿಟಿಕ್ಸ್ ಅಂತೇಳಿ ನಾವು ಕರಿತೇವೆ. ಈ ರಾಜ್ಯಶಾಸ್ತ್ರ ಎಂಬ ಪದವನ್ನು ವಿವಿಧ ಚಿಂತಕರು ವಿವಿಧ ಹೆಸರಿನಿಂದ ಕರೀತಾರೆ, ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಅದಕ್ಕೆ ಬೇರೆ ಬೇರೆ ಶೀರ್ಷಿಕೆಗಳನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಪೊಲಿಟಿಕ್ಸ್ ಎಂದು ಕರೆದರೆ, ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಏನು ಕರೀತಾರೆ? ಪಾಲಿಟಿಕ್ಸ್ ಅಂತ ಕರೆದರೆ, ಅದೇ ಇನ್ನೊಬ್ಬ ರಾಜಕೀಯ ಚಿಂತಕ
ಗೆಟೆಲ್ ಹೇಳ್ತಾರೆ ರಾಜ್ಯದ ಅಧ್ಯಯನ ಮಾಡುವ ವಿಜ್ಞಾನ, ರಾಜ್ಯದ ಅಧ್ಯಯನ ಮಾಡುವಂಥ ವಿಜ್ಞಾನ, ಸೈನ್ಸ್ ಆಫ್ ದ ಸ್ಟೇಟ್ ಅಂತೇಳಿ ಕರೀತಾರೆ. ಅದೇ ರೀತಿ ಇನ್ನೊಬ್ಬ ರಾಜಕೀಯ ಚಿಂತಕ ಸರ್ ಫೆಡ್ರಿಕ್ ಪೋಲಕ್ ಅವರು ರಾಜಕೀಯ ವಿಜ್ಞಾನ ಅಂತ ಕರೀತಾರೆ. ಹಿ ಈಸ್ ಕಾಲ್ಡ್ ಇಟ್ ಆ್ಯಸ್ ದ ಸೈನ್ಸ್ ಆಫ್ ಪೊಲಿಟಿಕ್ಸ್ ಅಂತೇಳಿ ಕರೀತಾರೆ. ಈ ರಾಜ್ಯಶಾಸ್ತ್ರ ಅಥವಾ ಪೊಲಿಟಿಕಲ್ ಸೈನ್ಸ್ ಅನ್ನುವಂಥ ಪದವನ್ನು ಮೊಟ್ಟ ಮೊದಲು ಬಳಕೆ ಮಾಡಿದವರೇ ಅಂದರೆ ಗಾಡ್ವಿನ್ ಮತ್ತು ಮೆರ್ರಿ ವಾಲ್ಸ್ಟೋನ್ ಕ್ರಾಫ್ಟ್. ಮೆರ್ರಿ ವಾಲ್ಸ್ಟೋನ್ ಕ್ರಾಫ್ಟ್ ಈ ರಾಜ್ಯಶಾಸ್ತ್ರ ಅಥವಾ ರಾಜಕೀಯ ವಿಜ್ಞಾನ, ರಾಜಕೀಯ ವಿಜ್ಞಾನ ಅನ್ನುವಂಥದ್ದನ್ನು ಮೊಟ್ಟ ಮೊದಲಾಗಿ ಬಳಸಿದವರು ಯಾರು ಅಂತ ಹೇಳಿದರೆ ಅದು ಗಾಡ್ವಿನ್ ಮತ್ತು ಮೆರ್ರಿ ವಾಲ್ಸ್ಟೋನ್ ಕ್ರಾಫ್ಟ್. ಅಮೇರಿಕದ ಪ್ರಸಿದ್ಧ ರಾಜಕೀಯ ಚಿಂತಕರಲ್ಲಿ ಒಬ್ಬರಾದಂತಹ ಗಾಡ್ವಿನ್ ಮತ್ತು ಮೆರ್ರಿ ವಾಲ್ಸ್ಟೋನ್ ಕ್ರಾಫ್ಟ್ ಇವರು ರಾಜ್ಯಶಾಸ್ತ್ರ ಅನ್ನುವಂಥ ಪದವನ್ನು ಮೊಟ್ಟ ಮೊದಲಿಗೆ ಬಳಸ್ತಾರೆ. ವಿದ್ಯಾರ್ಥಿಗಳೇ ನೆನಪಿಟ್ಟುಕೊಳ್ಬೇಕು, ರಾಜ್ಯಶಾಸ್ತ್ರ ಅನ್ನುವಂಥ ಪದವನ್ನು ಮೊಟ್ಟ ಮೊದಲಿಗೆ ಯಾರು ಬಳಸಿದರು ಅಂತೇಳಿ. ಆಮೇಲೆ 1948ರಲ್ಲಿ ಯುನೆಸ್ಕೋದ್ದು ಒಂದು ಮಹಾಸಮ್ಮೇಳನ ಆಗ್ತದೆ ಪ್ಯಾರಿಸ್ನಲ್ಲಿ. ಆ ಮಹಾಸಮ್ಮೇಳನದಲ್ಲಿ ಸಾರ್ವತ್ರಿಕವಾಗಿ ನಮ್ಮ ಅಧ್ಯಯನದ ವಿಷಯವನ್ನು ರಾಜ್ಯಶಾಸ್ತ್ರ ಎಂದು ಅದನ್ನೇನು ಮಾಡ್ತಾರೆ, ಅನುಮೋದನೆ ಕೊಡ್ತಾರೆ. ಸೊ ನಮ್ಮ ರಾಜ್ಯಶಾಸ್ತ್ರಕ್ಕೆ ಸಾರ್ವತ್ರಿಕವಾಗಿ ಅದನ್ನು ಎಲ್ಲ ದೇಶಗಳಲ್ಲಿ ಅಥವಾ ಜಗತ್ತಿನಾದ್ಯಂತ ರಾಜ್ಯಶಾಸ್ತ್ರ ಅಂತ ಕರೀಲಿಕ್ಕೆ ಅನುಮೋದನೆ ಕೊಟ್ಟದ್ದು 1948 ಪ್ಯಾರಿಸ್ನಲ್ಲಿ ನಡೆದಂಥ ಒಂದು ರಾಜಕೀಯ ಸಮ್ಮೇಳನದಲ್ಲಿ, ಅದರಲ್ಲಿ ಇದಕ್ಕೆ ಅನುಮೋದನೆಯನ್ನು ನೀಡ್ತಾರೆ. ಸೊ ಒಟ್ಟಿನಲ್ಲಿ ಹೀಗೆ ಈ ರಾಜ್ಯಶಾಸ್ತ್ರ ಅನ್ನುವಂಥ ಪದ ಅದು ಬೆಳೆದು ಬರ್ತದೆ. ರಾಜ್ಯಶಾಸ್ತ್ರದ ಮೂಲ ಪದ ಅದು ಪಾಲಿಸ್, ಅದು ಇಂಗ್ಲೀಷ್ ಭಾಷೆಯ ಪೊಲಿಟಿಕ್ಸ್ ಅಥವಾ ಅದೇ ಲ್ಯಾಟಿನ್ ಭಾಷೆಯಲ್ಲಿ ಪೊಲಿಟಿಕಸ್ ಅನ್ನುವಂಥದ್ದು ಕರೀತಿದ್ರು. ಸೊ ಇದು ಮುಂದೆ ಬೆಳೆದು ಏನಾಗ್ತದೆ, ಪೊಲಿಟಿಕಲ್ ಸೈನ್ಸ್ ಆಗಿ ಹೊರಹೊಮ್ಮುತ್ತದೆ. ಸೊ ಇದು ನಮ್ಮ ರಾಜ್ಯಶಾಸ್ತ್ರದ ಅರ್ಥ. ಡಿಯರ್ ಸ್ಟೂಡೆಂಟ್ಸ್, so what is the meaning of political science? The word political science, it is derived from the Greek word polis. So it is derived from the Greek word polis. So what is polis means? P-O-L-I-S, don't write P-O-L-I-C-E, that gives different meaning. So it is polis. Polis means it is city states. The subject which studies about the administrative or legislative aspects of the city states is known as political science. So Aristotle, he considered political science, it is the supreme science which studies about the city states. Therefore, Frederick Pollock, he says that the study of political science begins with Aristotle. As I told in the in the previous lesson or in the previous class, that the father of political science is Aristotle. So Frederick Pollock, he said that the study of political science begins with Aristotle because he studied political science systematically and scientifically for the first time. So therefore he is known as the father of political science. So please remember, it is derived from the word polis, which means city states. Now in Greece there were various city states were existed, like the city states like Sparta, Athens, Macedonia, Stagira. Other than these, there were various other city states were existed. Now Sparta and Athens, they were the biggest among the city states. Among these two city states, there were always fight or conflict was existed. In Sparta, there was a direct democracy. Direct democracy was practiced. People in this city state, they directly participated in the legislative, administrative and judicial activities of the city states. So there were no representatives, people directly participated in the administrative matter of the Sparta. In Athens, there was indirect democracy.
indirect democracy was existed, where people elected their representatives, and these representatives they looked after the affairs of legislative and administrative matters of the city states. Now, these city states they were very small in size, they were not like big nations or big states like India or America. They were very, very small in size, and that is surrounded by the hills, and also the it is surrounded by lakes, and also it is surrounded by the valleys. So, the city states where they were surrounded by the hills, valleys, rivers and lakes, and due to lack of transportation, the city states had to take care of its needs and requirements on its own. So, they have to look after their whatever their problem they had, they have to look after themselves. So, there was nobody to help the city states. So, some of the main city states as I mentioned, Athens, Sparta, Macedonia and Stagira, these city states where they were looking after their administration in their own, people they were directly participating in the administrations. Now, as a result, they developed a sense of when there was communication, it is improved, transport facilities are increased, the city states became very closer. People they started to move from one city state to the another city state. As a result, what happened? They developed a sense of oneness and feeling of unity among them. So, there was a feeling of oneness and unity started to develop among the city states. This state was born out of such city states. The modern city state, what do we call states, that is born from the city states. The basic idea for the modern state, it is the city states of Greece. From there the state was origin, and hence political science deals with the state and the organization of government and its operations. So, the subject what we study in political science, we study about the state and also the agency of the state, about the government and its operations. So, this is the development of city states in the Greece. Now, there are various nomenclatures are existing for the political science. There are various titles, there are different people, they called in different names. Like Aristotle, he called political science as a politics. Aristotle called political science as politics. Gettel called it as a science of state. Gettel called it as science of state. Frederick Pollock, he called it as a science of politics. He called it as science of politics. And the term political science for the first time used by the American political thinkers called Godwin and Merry Wollstonecraft. For the first time the word political science was used by Godwin and Merry Wollstonecraft. Then later on in 1948 there was a conference in Paris, the UNESCO conference in Paris, which approved and accepted the term political science. So, from 1948 onwards, we are started to use the word or concept political science in all academic and in other fields. So, the political science like that it is developed or origined. Is it clear? So, the root word of political science is polis, which is derived from the Greek word and which means city states. Okay. So, this is about the meaning of political science. So, what is the question they ask? What is the root word of political science? The root word of political science is polis. Polis means Greek city states. Is it clear? Okay. Now, we will move on to the next topic in that first chapter itself, that is the nature of political science. So, what is the nature of political science? Whether political science is a science or an art. So, that we will going to discuss in the next class.